ಮಕ್ಕಳೇ, ಸಚಿತ್ರ ರಾಮಾಯಣದ ಮುಂದಿನ ಭಾಗದ ಕಥೆಯನ್ನು ನಾವು ತಿಳ್ಕೊಳ್ಳೋಣ. ದುಶ್ಚಾರಿತ್ರದಿಂದಾಗಿ ಗೌರವಾರ್ಹನಲ್ಲದ ಅಣ್ಣನ ಔರ್ಧ್ವದೈಹಿಕ ಸಂಸ್ಕಾರವನ್ನು ಮಾಡಲು ನಿರಾಕರಿಸಿದ ವಿಭೀಷಣನಿಗೆ ರಾಮನು ಧರ್ಮವನ್ನು ನೀತಿಯನ್ನು ಬೋಧಿಸಿದನು. ವಿಭೀಷಣ ಮಹಾತ್ಮ ಬಲಸಂಪನ್ನ, ರಾವಣನು ಲೋಕರಾವಣ. ಈತ ಬಹಳ ದೊಡ್ಡವ, ಓಜಸ್ವಿ, ತೇಜಸ್ವಿ, ಲೋಕವನ್ನೇ ತಲ್ಲಣಗೊಳಿಸುವ ಊರ್ಜಸ್ವಿ. ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ. ನಮ್ಮ ಕೆಲಸ ನೆರವೇರಿದ ಮೇಲೆ ದ್ವೇಷ ಸಲ್ಲ. ಹಗೆತನ ಏನಿದ್ದರೂ ಮರಣದೊಂದಿಗೆ ಮುಗಿಯಬೇಕು. ನೀನು ಸಂಸ್ಕಾರವನ್ನು ಮಾಡತಕ್ಕದ್ದು ಎಂದು ಇನ್ನುಡಿಯಾಡದ ರಾಮನು ಆಜ್ಞಾದೇಶಿಸಿದ. ಶಾಸ್ತ್ರೀಯವಾಗಿ ಸಾಂಗವಾಗಿ ರಾವಣನ ಉತ್ತರ ಕ್ರಿಯೆಯನ್ನು ವಿಭೀಷಣನು ಮಾಡಿ ಪೂರೈಸಿದ. ಸೀತೆಗೆ ಪ್ರಿಯ ವೃತ್ತಾಂತವನ್ನು ತಿಳಿಸಿ ಆಕೆಯ ಸಂದೇಶವನ್ನು ತರಬೇಕೆಂಬ ರಾಮನ ಅಪ್ಪಣೆಯನ್ನೊಪ್ಪಿ ಆಂಜನೇಯನು ಅಶೋಕವನಕ್ಕೆ ಓಡಿದ. ವಿಜಯ ವಾರ್ತೆಯ ಶ್ರವಣ ಮಾತ್ರದಿಂದಲೇ ಸೀತೆ ಮುಗ್ಧಳಾದಳು. ಹನುಮಂತನನ್ನು ಶ್ಲಾಘಿಸಿದಳು. ಕೈ ಮುಗಿದು ವಿನಯದಿಂದ ಬಾಗಿ ನಿಂತಿದ್ದ ಹನುಮನ ಕೊಂಕುಗಣ್ಣು ಸೀತೆಯ ಸುತ್ತ ನೆರೆದಿದ್ದ ವಿಕಾರದ ಕಾವಲು ರಕ್ಕಸಿಯರತ್ತ ಹೊರಳಿತು. ಉಸಿರು ಬಿರುಸಾಯಿತು. ದೇವಿ, ನಿನಗೆ ಮೃತ್ಯುಪೀಡಕರಾಗಿದ್ದ ಈ ವಿಕಾರಿಗಳನ್ನು ಚಿತ್ರಹಿಂಸೆ ನೀಡಿ ಗುದ್ದಿ ಕೊಂದುಬಿಡಲೇ ಅಂತ ಮುಷ್ಟಿ ಬಿಗಿದೆ ಕೇಳಿದ. ಜಾನಕಿ ನಸುನಕ್ಕು ಸಮೀರನ ಪುತ್ರನನ್ನು ಸಾಂತ್ವನಗೊಳಿಸಿ, ಮಗು, ಇವರೆಲ್ಲರೂ ಅನ್ನವೀಯುವವನ ಆಜ್ಞಾಪಾಲಕರಲ್ಲವೇ? ತಪ್ಪು ಮಾಡದಿರುವವನು ಯಾರಿದ್ದಾನೆ? ನನ್ನ ಕರ್ಮಫಲವನ್ನು ನಾನು ಅನುಭವಿಸಿದೆ, ಅದಕ್ಕೆ ಇವರಾರೂ ಹೊಣೆಗಾರರಲ್ಲ. ದುರಾಲೋಚನೆಯನ್ನು ದೂರ ಮಾಡು ಎಂದಳು. ನಾಚಿಕೆಯಿಂದ ಮಹಾಕಪೀಶ್ವರನು ನತನನಾದ. ರಾಮನಿಗೆ ನಿನ್ನ ಸಂದೇಶವೇನು ಎಂದು ಕೇಳಿದ ಹನುಮ. ನಾನು ಪತಿಯನ್ನು ನೋಡಬಯಸುತ್ತೇನೆ ಎಂದು ಚುಟುಕಾಗಿ ಸೀತೆ ಪ್ರತ್ಯುತ್ತರಿಸಿದಳು. ಸೀತಾ ಸಂದೇಶವನ್ನು ಹೊತ್ತು ಒಂದೇ ಉಸಿರಿಗೆ ರಾಮನ ಬಳಿ ಬಂದ ವಾಯುಪುತ್ರ ವಿಭೀಷಣನಿಗೆ ಲಂಕಾ ಸಾಮ್ರಾಜ್ಯದ ಪಟ್ಟಾಭಿಷೇಕವು ಲಕ್ಷ್ಮಣನ ಸಮಕ್ಷಮದಲ್ಲಿ ನೆರವೇರಿತು. ರಾಮನ ಮಾತಿನ ಮೇರೆಗೆ ವಿಭೀಷಣನು ಸಾಲಾಂಕೃತ ಸೀತೆಯನ್ನು ರಾಮ ಸಾನ್ನಿಧ್ಯಕ್ಕೆ ಕರೆಸಿದ. ರಾಮನ ಮನಸ್ಸು ಹೊಯ್ಲಾಡುತ್ತಿತ್ತು. ಹರ್ಷವೂ ದೈನ್ಯವೂ ರೋಷವೂ ಒಟ್ಟಿಗೆ ದಾಂಗುಡಿಯಿಟ್ಟವು. ಸನಿಹ ಬಂದು ನಿಂತ ಸೀತೆಯು ನಮ್ರಳಾಗಿ ಸಕಂಪಳಾಗಿ ಆರ್ಯಪುತ್ರ ಅಂತ ಅಷ್ಟೇ ಸಂಬೋಧಿಸಿ ಅತ್ತಳು. ರಾಮನ ದನಿ ಗಡುಸಾಯಿತು. ಮೊಗದಲ್ಲಿ ಸಿಟ್ಟು ಠಿಕಾಣಿ ಹೂಡಿತು. ಒರಟಲು ಹೊರಗುಗುಳಿಯಿತು. ಸೀತೆ, ನನ್ನ ಪ್ರತಿಜ್ಞೆಯನ್ನು ಪೂರೈಸಿದ್ದೇನೆ. ವಂಶಗೌರವವನ್ನು ಉಳಿಸಿದ್ದೇನೆ. ನನ್ನೀ ಪರಿಶ್ರಮ ನಿನಗೋಸ್ಕರ ಅಲ್ಲವೇ ಅಲ್ಲ. ನೀನು ರಾವಣಾಂಕ ಪರಿಭ್ರಷ್ಟೆ. ನೀನು ಇದುವರೆಗೂ ಮಾಡಿದ ಪರಗೃಹವಾಸದಿಂದ ನಿನ್ನ ಚಾರಿತ್ರ್ಯದಲ್ಲಿ ನನಗೆ ಸಂದೇಹವಿದೆ. ನಿನಗೆ ಅಪ್ಪಣೆ ಕೊಟ್ಟಿದ್ದೇನೆ, ಎತ್ತಾದರೂ ಹೋಗು. ಲಕ್ಷ್ಮಣನೋ, ಭರತನೋ, ವಿಭೀಷಣನೋ, ಸುಗ್ರೀವನೋ ಯಾರ ಜೊತೆಗಾದರೂ ಹೋಗಬಹುದು. ಇಷ್ಟ ಬಂದವರನ್ನು ಆಶ್ರಯಿಸಬಹುದು. ರಾಮನ ಬಾಯಿಯಿಂದ ಸಿಡಿಗುಂಡು ಸ್ಫೋಟಿಸಿತು. ಮೈಥಿಲಿ ಮರುಗಟ್ಟಿದಳು, ತರಗುಟ್ಟಿದಳು, ಸಾವರಿಸಿಕೊಂಡಳು. ವೀರನೇ, ನನ್ನ ಶೀಲ ಸ್ವಭಾವವನ್ನು ತಿಳಿದು ನೀನು ಅಂದೊಂದನ್ನು ಗಣಿಸದಾಯಿದೆಯಾ? ವೃತಾಪವಾದವನ್ನು ಹೊತ್ತು ನಾನು ಬದುಕಲಾರೆ ಎಂದು ಗಡುಸಾಗಿ ಹೇಳಿದಳು. ಲಕ್ಷ್ಮಣನನ್ನು ನೋಡಿದಳು. ಸೌಮಿತ್ರಿ, ಚಿತೆಯನ್ನು ನಿರ್ಮಿಸು, ನನಗೆ ಬೆಂಕಿಯೊಂದೇ ಗತಿ ಎಂದು ನಿರ್ಭಾವುಕಳಾಗಿ ನುಡಿದಳು. ಲಕ್ಷ್ಮಣನನ್ನು ರಾಮನ ಮುಖವನ್ನು ನೋಡಿದ. ರಾಮನು ಹುಬ್ಬಿನಲ್ಲೇ ಸನ್ನೆ ಮಾಡಿದ. ಸೌಮಿತ್ರಿಯು ಸುಡನ್ನು ಸಿದ್ಧಗೊಳಿಸಿದ. ನನ್ನ ಹೃದಯವು ರಾಮನನ್ನು ಬಿಟ್ಟು ಅರೆಗಳಿಗೆಯೂ ಕದಲದಿರುವುದು ಸತ್ಯವಾದರೆ ಅಗ್ನಿಯು ನನ್ನನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸಿ ಪ್ರದಕ್ಷಿಣಿಸಿ ನಿರಾತಂಕಳಾಗಿ ಚಿತಾಗ್ನಿಗೆ ಧುಮುಕಿದಳು. ರಾಮನ ಕಣ್ಣು ಕಂಬನಿಯ ಕುಯಿಲಾಯಿತು. ಮರುಕ್ಷಣದಲ್ಲಿ ಅಗ್ನಿದೇವನು ಮೈಥಿಲಿಯನ್ನು ಮಡಿಯಲ್ಲಿ ಕುಳ್ಳಿರಿಸಿ ಕಾಷ್ಠರಾಶಿಯಿಂದ ಹೊರಬಂದನು. ಸೀತೆಯು ತ್ರಿಕರಣದಲ್ಲೂ ಪರಿಶುದ್ಧಳು, ಸ್ವೀಕರಿಸು, ತಿರುಗಿ ಏನೂ ಮಾತನಾಡಬೇಡ ಎಂದು ಅಗ್ನಿಯ ಖಡಕ್ಕಾಗಿ ಹೇಳಿದ. ಇದನ್ನು ನಾನು ಬಲ್ಲೆ ವೈನಿದೇವ, ಲೋಕಾಪವಾದದ ನಿವಾರಣೆಗಾಗಿ ನಾನು ಹಾಗೆ ಹೇಳಿದೆ. ಸೀತೆ ನನಗಿಂತ ಬೇರೆಯಲ್ಲ.
ಎಂದು ರಾಮನು ಭಕ್ತಿ ಪುರಸ್ಸರಾಗಿ ನಮಿಸಿದ. ಅಗ್ನಿ ಅಂತರ್ಧಾನನಾದ. 14 ವರ್ಷದ ವನವಾಸಾವಧಿಯು ಮುಕ್ತಾಯ ಮುಹೂರ್ತಕ್ಕಾಗಿ ಕಾಯುತ್ತಿರುವ ಭರತನ ಬೇಗುದಿಯನ್ನು ಪರಿಭಾವಿಸಿದ ರಾಮನು ಲಂಕೆಯವರನ್ನು ಕಿಷ್ಕಿಂಧೆಯವರನ್ನು ಕೂಡಿಕೊಂಡು ವಿಭೀಷಣನಿದ್ದ ಪುಷ್ಪಕ ವಿಮಾನದಲ್ಲಿ ಸತ್ವರರಾಗಿ ಕೋಸಲದತ್ತ ಪಯಣಿಸಿದ. ವಿಮಾನಯಾನದಲ್ಲಿ ಅಯೋಧ್ಯಾಪಟ್ಟವು ದೃಗ್ಗೋಚರವಾದಾಗ ಸೀತೆಯನ್ನು ಕುರಿತು ವೈದೇಹಿ, ನಾನು ಹಿಂತಿರುಗಿ ಬಂದೆವು. ಅದೋ ಅಲ್ಲಿ ಅಯೋಧ್ಯಾನಗರ ಕಾಣುತ್ತಿದೆ, ಅಯೋಧ್ಯೆಗೆ ನಮಸ್ಕರಿಸು ಎಂದನು. ವಿಮಾನವು ನೆಲಕ್ಕಿಳಿಯಿತು. ನಂದಿಗ್ರಾಮದಲ್ಲಿ ರಾಮಭರತರ ಸಮಾಗಮವಾಯಿತು. ರಾಮ ಪಾದುಕೆಗಳನ್ನು ಭರತನು ಅಣ್ಣನಿಗೆ ಒಪ್ಪಿಸಿದನು. ರಾಮ ಲಕ್ಷ್ಮಣ ಭರತರು ತಮ್ಮ ಜಟಾವಲ್ಕಗಳನ್ನು ತ್ಯಜಿಸಿದರು. ಪೀತಾಂಬರ ಕವಚಕುಂಡಲ ಹಾರಗಳಿಂದ ವಿಭೂಷಿತರಾದರು. ರಾಮ ಲಕ್ಷ್ಮಣ ಸೀತೆಯರನ್ನು ರತ್ನರಥದಲ್ಲಿ ಕುಳ್ಳಿರಿಸಿ ಭರತನೇ ಸಾರಥ್ಯವನ್ನು ಮಾಡಿ ಅಯೋಧ್ಯೆಗೆ ಕರೆತಂದನು. ಅಯೋಧ್ಯಾನಗರದಲ್ಲಿ ರಾಮನ ಪಟ್ಟಾಭಿಷೇಕ ಮಹೋತ್ಸವದ ಸನ್ನಾಹವು ಸಂಭ್ರಮದಿಂದ ವಿಜೃಂಭಣೆಯಿಂದ ಕ್ಷಿಪ್ರವಾಗಿ ಕಳೆಗಟ್ಟಿತು. ವಿಭೀಷಣನಾದಿ ಲಂಕಾ ಪ್ರಜೆಗಳು, ಸುಗ್ರೀವಾದಿ ಕಿಷ್ಕಿಂಧ ಪ್ರಜೆಗಳು ನೆರೆದಿದ್ದರು. ಕುಲಗುರುಗಳಾದ ಮಹರ್ಷಿ ವಸಿಷ್ಠರು ಸೀತಾರಾಮರನ್ನು ಸ್ವರ್ಣ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿದರು. ವಸಿಷ್ಠ, ವಾಮದೇವ, ಜಾಬಲಿ, ಕಶ್ಯಪ, ಕಾತ್ಯಾಯನ, ಸುಯಜ್ಞ, ಗೌತಮ, ವಿಜಯ ಈ ಅಷ್ಟಮಹರ್ಷಿಗಳು ಪವಿತ್ರವಾದ ಸಾಮುದ್ರಾದ್ರಿ ತೀರ್ಥದಿಂದ ಶ್ರೀರಾಮನಿಗೆ ಅಭಿಷೇಕ ಮಾಡಿದರು. ಪೂರ್ವಕಾಲದಲ್ಲಿ ಬ್ರಹ್ಮನಿಂದ ನಿರ್ಮಿತವಾದ ಜಾಜ್ವಲ್ಯಮಾನವಾದ ಕಿರೀಟವನ್ನು ವಸಿಷ್ಠರು ಸಮಂತ್ರಕವಾಗಿ ರಾಮನ ಶಿರಸ್ಸಿನ ಮೇಲೆ ಇಟ್ಟರು. ಇಂದ್ರಾದಿ ದೇವತೆಗಳು ಉಪಾಯನಗಳನ್ನು ಅರ್ಪಿಸಿದರು. ಗಂಧರ್ವರು ಹಾಡಿದರು, ಅಪ್ಸರೆಯರು ನರ್ತಿಸಿದರು. ರಾಮನು ಗುರುಮಿತ್ರ ಬಾಂಧವ ಪ್ರಜಾವರ್ಗದವರನ್ನು ಯಥೋಚಿತವಾಗಿ ಸತ್ಕರಿಸಿದನು. ಪಟ್ಟಾಭಿಷೇಕ ಸಂಭ್ರಮವು ಮುಕ್ತಾಯವಾಗಿ ರಾಕ್ಷಸರೆಲ್ಲರೂ ಲಂಕೆಗೂ ವಾನರರೆಲ್ಲೂ ಕಿಷ್ಕಿಂಧೆಗೂ ತೆರಳಿದರು. ರಾಮನ ಮನವಿಯನ್ನು ಲಕ್ಷ್ಮಣನು ನಿರಾಕರಿಸಿದ. ಬಳಿಕ ಭರತನು ಯುವರಾಜನಾದನು. ರಾಮರಾಜ್ಯದಲ್ಲಿ ಸಮಸ್ತ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಸದಾಚರಣ ತತ್ಪರರಾಗಿ ದೀರ್ಘಾಯುಷಿಗಳಾಗಿ ಬಾಳಿದರು. ಸಕಲ ಐಶ್ವರ್ಯ ಸಂಪನ್ನನಾಗಿ ಧರ್ಮನಿಷ್ಠನಾಗಿ ರಾಮನು 11,000 ವರ್ಷ ರಾಜ್ಯವನ್ನು ಆಳಿದನು. ಮಕ್ಕಳೇ, ಇದು ಕಥೆಯ ಕೊನೆ ಭಾಗವಾಗಿರುತ್ತದೆ. ಈ ಕಥೆಯಲ್ಲಿ ನಾವು ಎಷ್ಟು ಸುಂದರವಾದ ಒಂದು ಚಿತ್ರಣವನ್ನು ನೋಡಿದ್ವಿ. ನೀವೆಲ್ಲ ಈ ಪಿಕ್ಚರ್ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ರಾವಣನನ್ನು ಸೋಲಿಸಿದ ಮೇಲೆ ರಾಮ ಸೀತೆ ಅಗ್ನಿಗೆ ಆಹುತಿಯಾಗಿ ಸುಡದೇ ಇರೋದು, ಅವಳು ಎಷ್ಟು ಪವಿತ್ರಳಾಗಿದ್ರು. ಆಮೇಲೆ ರಾಮ ಅವಳ ಮೇಲೆ ನಂಬಿಕೆ ಇಟ್ಟಿದ್ದ, ಆದ್ರೂ ಒಂದು ಪರೀಕ್ಷೆಯನ್ನು ಮಾಡಿರ್ತಾನೆ. ನಂತರ ರಾಮನ ಪಟ್ಟಾಭಿಷೇಕ, ಎಲ್ಲರೂ ಸಂತೋಷದಿಂದ ಅದರಲ್ಲಿ ಭಾಗವಹಿಸಿದ್ದು ಎಲ್ಲವನ್ನೂ ತಿಳ್ಕೊಂಡ್ವಿ ಅಲ್ಲ. ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಂಪೂರ್ಣವಾದ ಕತೆ ನೀವು ತಿಳ್ಕೋಬೇಕು ಅಂದರೆ ಭಾಗ 1ರಿಂದ ಕೊನೆ ಎಲ್ಲ ಭಾಗಗಳನ್ನು ನೋಡಿ ಸಂಪೂರ್ಣವಾದ ಕತೆ ನಿಮಗೆ ಅರ್ಥ ಆಗುತ್ತೆ.